ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿನ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಪೊಲೀಸರ ವಿರುದ್ಧ ಸಚಿನ್ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ಸೇರಿ ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಕುಟುಂಬಸ್ಥರು. ಸಚಿವರ ಎದುರೇ ಪೊಲೀಸರ ವಿರುದ್ಧ ಈ ರೀತಿ ಅಸಮಾಧಾನ ಹೊರಹಾಕಿದ್ದಾರೆ. ಯಾರನ್ನು ಬಿಡುವಂತ ಪ್ರಶ್ನೆ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನಿರ್ಲಕ್ಷ್ಯ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ಯಾರೇ ಇದ್ರೂ ಆಕ್ಷನ್ ಆಗುತ್ತೆ. ಈಗ ಸದ್ಯಕ್ಕಿದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ. ನಿಯಮಾನುಸಾರ ತನಿಖೆ ನಡೀತಾ ಇದೆ. ತನಿಖೆ ಆಧಾರದ ಮೇಲೆ ಅವ್ರ ಮೇಲೂ ಕ್ರಮ ಆಗ್ತದೆ. ನೋಡಿ ಆ ಕುಟುಂಬಸ್ಥರ ಆಕ್ರೋಶ ಎಷ್ಟಿದೆ ಅಂತ. ಸಚಿವರ ಸಮ್ಮುಖದಲ್ಲೇ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಗಾಗಿರುವಂತಹ ಅನ್ಯಾಯ ಏನು, ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಈ ದುರಂತ ಆಯಿತು, ಅದೆಲ್ಲದರ ಬಗ್ಗೆ ಸಚಿವರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಅವರ ಆಕ್ರೋಶದ ಕಟ್ಟೆಯೊಡೆದಿದೆ ಕೂಡ. ಸಚಿನ್ರ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಅವರ ಆಕ್ರೋಶವನ್ನ, ಅವರ ನೋವನ್ನ ಹೊರಹಾಕಿದಂತ ರೀತಿ ಇದು. ಏನೆಲ್ಲ ಆಗಿದೆ ಈ ಪ್ರಕರಣದಲ್ಲಿ, ಪೊಲೀಸರು ಹೇಗೆ ನಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಸಚಿವರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸಚಿವರು ಕೂಡ ಈ ವೇಳೆ ಅಭಯ ಕೊಟ್ಟಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಇದರಲ್ಲಿ ಯಾರೇ ಇದ್ರೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಬಟ್ ಕುಟುಂಬಸ್ಥರಿಗಂತೂ ಪೊಲೀಸರ ಕಾರ್ಯವೈಖರಿ ವಿರುದ್ಧ ಸಂಪೂರ್ಣ ಬೇಸರ ಇದೆ. ಯಾರೇ ಇದ್ರೂ ಆಕ್ಷನ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.